ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾವುದೇ ನಿರ್ದೇಶಕ ಆದರೂ ಅಥವಾ ಸ್ಕ್ರಿಪ್ಟ್ ರೈಟರ್ ಆದರೂ ಅವನು ಬರೆಯುವ ಮೊದಲ ಕಥೆ ಅವನ ಜೀವನದಲ್ಲಿ ನಡೆದಂಥ ಘಟನೆಗಳು, ಸುತ್ತಮುತ್ತ ಜನರ ಬದುಕುಗಳು ತಾನು ಕಣ್ಣಾರೆ ಕಂಡಂಥವೇ ಆಗಿರುತ್ತೆ. ಹಾಗಾಗಿ ಅವನ ಮೊದಲ ಪ್ರಯತ್ನ ಪೂರ್ತಿಯಾಗಿ ಹೊಸತನದಿಂದಲೇ ಕೂಡಿರುತ್ತೆ. ಆದರೆ ನಂತರ ಅವನು ಬರೆಯುವ ಕಥೆ, ಚಿತ್ರಕಥೆ ಯಾವುದೋ ಒಂದು ಬೇರೆ ಸಿನಿಮಾಗೆ, ಬೇರೆ ಕಥೆಗೆ ಹೋಲುವಂತೆಯೇ ಇರುತ್ತೆ. ಯಾರೂ ಮಾಡದಿರುವಂಥ ಕಥೆ ನಿಮಗೆ ಎಲ್ಲೂ ಸಿಗಲ್ಲ. ಇರೋದನ್ನೇ ಬೇರೆ ಬೇರೆ ರೀತಿಯಲ್ಲಿ ತೋರಿಸಬೇಕು ಅಷ್ಟೇ. ಆ ಥರ ಎಲ್ಲೂ ಕಾಣದ ಕಥೆ ತೆರೆ ಮೇಲೆ ಬಂದಾಗ ಆ ಸಿನಿಮಾ ದೊಡ್ಡ ಬ್ಲಾಕ್ ಬಾಸ್ಟರ್ ಆಗುತ್ತೆ. ನಮ್ಮ ಕನ್ನಡದಲ್ಲೇ ಒಂದೇ ಸ್ಟೋರಿ ಲೈನ್ ಇಟ್ಕೊಂಡು ಸುಮಾರು ಸಿನಿಮಾಗಳು ರಿಲೀಸ್ ಆಗಿವೆ. ಆ ಸಿನಿಮಾಗಳು ಸೂಪರ್ ಹಿಟ್ ಕೂಡ ಆಗಿವೆ. ಸ್ಟೋರಿ ಲೈನ್ ಒಂದೇ ಇದ್ದರೂ ಕ್ಯಾರೆಕ್ಟರೈಸೇಷನ್, ಸಿಚುವೇಶನ್, ಹೀರೋ ಎದುರಿಸುವಂಥ ಕಷ್ಟಗಳನ್ನು ಬೇರೆ ಬೇರೆ ರೀತಿಯಲ್ಲಿ ತೋರಿಸಿರ್ತಾರೆ ಅಷ್ಟೇ. ಎಕ್ಸಾಂಪಲ್ ಆಗಿ ಒಂದು ಸಿನಿಮಾದಲ್ಲಿ ಹೀರೋ ಲೋಕಲ್ ಬಾಯ್ ಆಗಿದ್ದರೆ ಇನ್ನೊಂದು ಸಿನಿಮಾದಲ್ಲಿ ಹೀರೋ ಪೊಲೀಸ್ ಆಫೀಸರ್ ಆಗಿರಬಹುದು. ಹೀಗೆ ಇಲ್ಲಿ ಒರಿಜಿನಲ್ ಯಾವುದು, ಕಾಪಿ ಯಾವುದು ಅಂತ ಡಿಸೈಡ್ ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ಒಬ್ಬ ಡೈರೆಕ್ಟರ್ ಯೋಚನೆ ಮಾಡೋ ವಿಚಾರವೇ ಇನ್ನೊಬ್ಬ ಡೈರೆಕ್ಟರ್ ತಲೆಗೂ ಬರಬಹುದು. ಬರಿಬೇಕಾದ್ರೆ ಇದೇ ಥರದ ಸಿನಿಮಾ ಬಂದಿದೆ ಅನ್ನೋದು ಅವನಿಗೆ ಗೊತ್ತಿಲ್ಲದೇನೆ ಇರಬಹುದು. ಇಲ್ಲ ಪ್ರೊಡ್ಯೂಸರ್ನ ಒತ್ತಾಯದ ಮೇರೆಗೆ ಆ ಥರ ಮಾಡಿರಬಹುದು, ಹೇಳೋಕ್ಕೆ ಆಗಲ್ಲ. ಏನಾದರೂ ಇರಬಹುದು. ಆದರೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನೋಡಿದಾಗ ಇವುಗಳು ಒಂದೇ ಸ್ಟೋರಿ ಲೈನ್ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಆ ಥರದ್ದೇ ಸಿನಿಮಾಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋನ ಕೊನೆ ತನಕ ನೋಡಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮೊಟ್ಟಿಗೆ ಇದ್ದಾಗ ತೆರೆಕಂಡಂತಹ ಅವರ ಕೊನೆಯ ಸಿನಿಮಾ ಯುವರತ್ನ. ಇದನ್ನು ರಾಜ್ಕುಮಾರ ಡೈರೆಕ್ಟರ್ ಸಂತೋಷ್ ಆನಂದರಾಮ್ರವರು ನಿರ್ದೇಶನ ಮಾಡಿದರು. ಈ ಸಿನಿಮಾದ ಕಥೆ ಎಜುಕೇಷನ್ ಬಗ್ಗೆ. ಒಬ್ಬ ಶ್ರೀಮಂತ ವಿಲ್ಲನ್, ಇನ್ನೊಬ್ಬ ಎಜುಕೇಷನ್ ಮಿನಿಸ್ಟರ್ ಎಲ್ಲ ಸೇರಿ ಒಂದು ಗ್ರೂಪ್ ಮಾಡಿ ಕಾಲೇಜ್ ಸ್ಟೂಡೆಂಟ್ಗಳಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇರ್ತಾರೆ. ಈ ಮಾಫಿಯಾದ ಹಿಂದೆ ಇರುವ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಮಟ್ಟ ಹಾಕಿ RK ಯೂನಿವರ್ಸಿಟಿ ಅನ್ನೋ ಕಾಲೇಜನ್ನು ಕಾಪಾಡ್ಕೊಳ್ಳೋಕೆ ಆ ಕಾಲೇಜಿನಲ್ಲಿ ಶಿಕ್ಷಣ ಪಡೆದಂತಹ ಒಬ್ಬ ವಿದ್ಯಾರ್ಥಿ ಮುಂದೆ ಬರ್ತಾನೆ. ಅವನೇ ಚಿತ್ರದ ನಾಯಕ ಪುನೀತ್ ರಾಜ್ಕುಮಾರ್. ಎಜುಕೇಷನ್ ಮಾಫಿಯಾ ತೋರಿಸ್ತಾ ಶುರುವಾದ ಈ ಕಥೆ ಮುಂದೆ ಒಬ್ಬ ಸ್ಟೂಡೆಂಟ್ ಹೇಗಿರಬೇಕು, ತಂದೆ ತಾಯಿಗಳು ಮಕ್ಕಳ ಮೇಲೆ ಒತ್ತಡ ಹೇರದೆ ಮಕ್ಕಳು ಆಯ್ಕೆ ಮಾಡಿಕೊಳ್ಳುವ ಕ್ಷೇತ್ರದಲ್ಲಿ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಸೂಕ್ಷ್ಮವಾದ ವಿಚಾರಗಳನ್ನು ಕಾಮಿಡಿ ರೂಪದಲ್ಲಿ ನಮಗೆ ಸಿನಿಮಾ ಹೇಳ್ಕೊಡುತ್ತೆ. ಕೊನೆಯಲ್ಲಿ ತಾವು ಓದಿದಂತಹ ಕಾಲೇಜನ್ನು ಉಳಿಸ್ಕೊಳ್ಳೋಕೆ ಹಳೆ ಸ್ಟೂಡೆಂಟ್ಗಳೆಲ್ಲ ಮುಂದೆ ಬರ್ತಾರೆ. ವಾವ್, ಹೇಗಿದೆ ಅಲ್ವಾ ಕಥೆ. ಎಜುಕೇಟೆಡ್ಗಳು, ಅನ್ಎಜುಕೇಟೆಡ್ಗಳು ಇಬ್ಬರು ಕೂಡ ಈ ಸಿನಿಮಾದ ಪಾಠಶಾಲಾ ಅನ್ನೋ ಹಾಡನ್ನು ಕೇಳಿ ಆ ಸಾಹಿತ್ಯವನ್ನು ಅರ್ಥೈಸಿಕೊಂಡ್ಬಿಟ್ರೆ ಜೀವನದಲ್ಲಿ ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಾಗ್ಬಿಡುತ್ತೆ. ಈ ಸಿನಿಮಾಗೆ ಸಿಗಬೇಕಾದ ಯಶಸ್ಸು ಆ ಟೈಮಲ್ಲಿ ಸಿಗಲಿಲ್ಲ. ಯಾಕಂದರೆ ಕೋವಿಡ್ನ 2ನೇ ಅಲೆಯಿಂದ ಚಿತ್ರಮಂದಿರಗಳಿಗೆ ಬೀಗ ಬಿತ್ತು. ನಂತರ 2023ರ ಸಂದರ್ಭದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ವಿ ಹರಿಕೃಷ್ಣರವರು ದರ್ಶನ್ರವರಿಗೆ ಒಂದು ಸಿನಿಮಾ ಮಾಡ್ತಾರೆ. ಅದೇ ಕ್ರಾಂತಿ. ಈ ಸಿನಿಮಾದ ಕಥೆ ಅಳಿದೋಗ್ತಾ ಇರೋ ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಳ್ಳೋದು. ಸರ್ಕಾರದ ನಿರ್ಲಕ್ಷ್ಯತನ ಹಾಗೂ ಪ್ರೈವೇಟ್ ಸ್ಕೂಲ್ ಓನರ್ಗಳ ಮೇಲೆ ಹೀರೋ ಒಂದು ಕ್ರಾಂತಿನೇ ಮಾಡ್ತಾನೆ. ಅದೇ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವರು. ಇಲ್ಲೂ ಕೂಡ ತಾನು ಬಾಲ್ಯದಲ್ಲಿ ಓದಿದಂತಹ ಶಾಲೆಯನ್ನು ಕಾಪಾಡ್ಕೊಳ್ಳೋಕೆ ಆ ಶಾಲೆಯ ವಿದ್ಯಾರ್ಥಿಯೇ ಮುಂದೆ ಬರ್ತಾನೆ. ಈ ಎರಡೂ ಸಿನಿಮಾದಲ್ಲೂ ಎಜುಕೇಷನ್ನೇ ಮೇನ್ ಸ್ಟೋರಿ ಲೈನ್. ಅಲ್ಲಿ ತಾನು ಓದಂತಹ ಕಾಲೇಜನ್ನು ಉಳಿಸ್ಕೊಳ್ಳೋಕೆ ಹೀರೋ ಹೋರಾಡ್ತಾನೆ. ಇಲ್ಲೂ ಕೂಡ ತನಗೆ ಶಿಕ್ಷಣ ಕೊಟ್ಟ ಶಾಲೆಯ ಉಳಿವಿಗಾಗಿ ಹೀರೋ ಹೋರಾಡ್ತಾನೆ. ನೋಡಿ, ಎರಡು ಸಿಮಿಲರ್ ಇದೆ ಅಲ್ವಾ? ಇಬ್ಬರು ಬಿಗ್ ಸ್ಟಾರ್ಗಳೇ. ಆದರೆ ಕ್ರಾಂತಿ ಸಿನಿಮಾದಲ್ಲಿ ಇನ್ನೂ ಚೆನ್ನಾಗಿ ತೋರಿಸಬಹುದಾಗಿತ್ತು. ಆ ಪೊಟೆನ್ಸಿಯಲ್ ಈ ಕಥೆಗೆ ಇತ್ತು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಯಶಸ್ಸಿನ ಉತ್ತುಂಗದಲ್ಲಿ ಇದ್ದ ಸಂದರ್ಭದಲ್ಲಿ ಅವರ ಟ್ಯಾಲೆಂಟ್ನ ಕಂಪ್ಲೀಟಾಗಿ ಯುಟಿಲೈಸ್ ಮಾಡಿಕೊಂಡು ನಿರ್ದೇಶಕ ಶೂರಿರವರು ಒಂದು ಸಿನಿಮಾ ಮಾಡಿದರು. ಅದೇ 2010ರಲ್ಲಿ ತೆರೆಕಂಡಿದ್ದಂತಹ ಜಾಕಿ. ಈ ಸಿನಿಮಾದ ಹೀರೋ ಪಾತ್ರವೇ ಹೈಲೈಟ್. ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಲೈಫ್ ಜರ್ನಿಯನ್ನು ತುಂಬ ನ್ಯಾಚುರಲ್ ಆಗಿ ಸ್ಕ್ರೀನ್ ಮೇಲೆ ತಂದಿದ್ರು ಸೂರಿರವರು. ಪುನೀತ್ ರಾಜ್ಕುಮಾರ್ ಅವರು ಕೂಡ ಜಾಕಿ ಅಲಿಯಾಸ್ ಜಾನಕಿರಾಮನ ಪಾತ್ರದಲ್ಲಿ ಅವರ ನಟನೆಯ ಬೇರೆ ಆಯಾಮವನ್ನೇ ತೋರಿಸಿದರು. ನಮ್ಮ ಪಕ್ಕದ ಮನೆ ಹುಡುಗನೇನೋ ಅನ್ನೋ ಥರ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ರು ಪುನೀತ್ ರಾಜ್ಕುಮಾರ್ ಅವರು. ನಾನು ಎಷ್ಟೋ ಸಲ ಹೇಳಿದ್ದೀನಿ, ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಹತ್ರ ಹೋಗಿ ನಿಮ್ಮ ಬಾಸ್ತು ಅಪ್ಪು ಸಿನಿಮಾ ನಂತರ ನಿಮಗೆ ಯಾವ ಸಿನಿಮಾ ಇಷ್ಟ ಅಂತ ಕೇಳಿದ್ರೆ ಪಟ್ ಅಂತ ಹೇಳ್ತಾರೆ ಜಾಕಿ ಅಂತ. ಜಾಕಿ ಸಿನಿಮಾ ಅಷ್ಟರ ಮಟ್ಟಿಗೆ ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿದೆ. ಈ ಸಿನಿಮಾದಲ್ಲಿ ಹೀರೋಗೆ ಸಂಬಂಧಪಟ್ಟಂತಹ ಒಂದು ಹುಡುಗಿ ಮಿಸ್ ಆಗ್ತಾಳೆ. ತಾಯಿ ಗೋಳಾಡೋದನ್ನು ತಡೆಯೋಕೆ ಆಗದೆ ಆ ಹುಡುಗಿನ ಹುಡ್ಕೊಂಡು ಹೊರಟ ಹೀರೋಗೆ ಹುಡುಗಿಯರನ್ನು ಸೇಲ್ ಮಾಡೋ ಒಂದು ದೊಡ್ಡ ಮಾಫಿಯಾದ ಸುಳಿವು ಸಿಗುತ್ತೆ. ಹೀರೋ ತನ್ನ ಚಾಣಕ್ಯತನದಿಂದ ಆ ಮಾಫಿಯಾನ ಮಟ್ಟ ಹಾಕಿ ಎಷ್ಟೋ ಹುಡುಗಿಯರನ್ನು ಕಾಪಾಡ್ತಾನೆ. ಇದು ಇದರ ಮೇನ್ ಸ್ಟೋರಿ ಲೈನ್. ಇದಾದ ನಂತರ 2012ರ ಸಮಯದಲ್ಲಿ ಹರ್ಷ ನಿರ್ದೇಶನದಲ್ಲಿ ಚಿಂಗಾರಿ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವರು ಈ ಸಿನಿಮಾದ ಹೀರೋ. ಇಲ್ಲಿ ಹೀರೋ ಒಬ್ಬ ಸರ್ಚ್ ಆಫೀಸರ್ ಆಗಿರ್ತಾನೆ. ತಾನು ಲವ್ ಮಾಡೋ ಹುಡುಗಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕಿಡ್ನಾಪ್ ಆಗ್ತಾಳೆ. ಅವಳನ್ನು ಹುಡ್ಕೊಂಡು ಹೀರೋ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಾನೆ. ಅಲ್ಲಿ ಹುಡುಗಿಯರನ್ನು ಸೇಲ್ ಮಾಡೋ ಒಂದು ದೊಡ್ಡ ಮಾಫಿಯಾ ಇರೋದು ಇವನಿಗೆ ಗೊತ್ತಾಗುತ್ತೆ. ಆ ದೇಶದಲ್ಲೇ ಹೀರೋ ಆ ಮಾಫಿಯಾ ಗ್ಯಾಂಗ್ನ ಚಕ್ರವ್ಯೂಹವನ್ನು ಭೇದಿಸಿ ತನ್ನ ಹುಡುಗಿಯನ್ನು ಕಾಪಾಡ್ಕೊಳ್ತಾನೆ. ನೋಡಿ, ಜಾಕಿ ಸಿನಿಮಾದಲ್ಲೂ ಕಿಡ್ನಾಪ್ ಆಗೋ ಹುಡುಗಿನ ಹೀರೋ ಹುಡ್ಕೊಂಡು ಹೋಗ್ತಾನೆ. ಚಿಂಗಾರಿಯಲ್ಲೂ ಕೂಡ ಕಿಡ್ನಾಪ್ ಆಗೋ ಹುಡುಗಿನ ಹೀರೋ ಹುಡ್ಕೊಂಡು ಹೋಗ್ತಾನೆ. ಜಾಕಿಯಲ್ಲೂ ಒಂದು ದೊಡ್ಡ ಮಾಫಿಯಾ ಇರುತ್ತೆ, ಇಲ್ಲೂ ಕೂಡ ಒಂದು ದೊಡ್ಡ ಮಾಫಿಯಾ ಇರುತ್ತೆ. ಜಾಕಿಯಲ್ಲಿ ಹೀರೋ ಹುಡುಗಿನ ಹುಡ್ಕೊಂಡು ಬೆಂಗಳೂರಿಗೆ ಹೋಗ್ತಾನೆ. ಇಲ್ಲಿ ಹೀರೋ ತನ್ನ ಲವರ್ನ ಹುಡ್ಕೊಂಡು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಾನೆ. ಸೇಮ್ ಒಂದೇ ಅಲ್ವಾ? ನನಗೆ ಗೊತ್ತು, ಚಿಂಗಾರಿ ಹಾಲಿವುಡ್ ಸಿನಿಮಾ ಟೇಕನ್ನ ಇನ್ಸ್ಪಿರೇಷನ್ ಅಂತ. ನಾನು ಆಗಲೇ ಹೇಳಿದೆ, ಒಬ್ಬ ನಿರ್ದೇಶಕನಿಗೆ ಬಂದ ಐಡಿಯಾ ಇನ್ನೊಬ್ಬ ನಿರ್ದೇಶಕನಿಗೂ ಬರಬಹುದು ಅಂತ. ಇಲ್ಲಿ ಕ್ಯಾರೆಕ್ಟರ್ಗಳು, ಸಿಚುವೇಶನ್ಗಳು ಬೇರೆ ಬೇರೆ ಅಷ್ಟೇ. ಟೇಕನ್ ಸಿನಿಮಾದಲ್ಲಿ ತಂದೆ ಮಗಳನ್ನು ಹುಡ್ಕೊಂಡು ಹೋಗ್ತಾನೆ. 3 ಸಿನಿಮಾದಲ್ಲೂ ಹೀರೋ ಹುಡ್ಕೋದೇ ಹುಡುಗಿನ. ಒಂದರಲ್ಲಿ ತಂಗಿ, ಒಂದರಲ್ಲಿ ಮಗಳು, ಇನ್ನೊಂದರಲ್ಲಿ ಲವರ್.
ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರರವರ ಸಿನಿಮಾಗಳು ಅಂದರೆ ಒಂಥರ ಗ್ರಂಥಗಳಿದ್ದಂಗೆ. ಪ್ರತಿ ಸಲ ಓದಿದಾಗಲೂ ಕೂಡ ಬೇರೆ ಬೇರೆ ಅರ್ಥ ಕೊಡುತ್ತೆ. ಕಾಮಿಡಿ, ಎಂಟರ್ಟೈನ್ಮೆಂಟ್ ಜೊತೆಗೆ ಮನುಷ್ಯ ಬದುಕಿನ ಕಹಿ ಸತ್ಯಗಳನ್ನು ಮುಖ ಕೊಡ್ದಂಗೆ ಸ್ಕ್ರೀನ್ ಮೇಲೆ ತೋರಿಸ್ತಾರೆ. ಇವರ ನಿರ್ದೇಶನದ ಎವರ್ಗ್ರೀನ್ ಸಿನಿಮಾ ಅಂದರೆ ಅದು ಓಂ. ಉಪೇಂದ್ರ ಹಾಗೂ ಶಿವರಾಜ್ ಕುಮಾರ್ ಕಾಂಬಿನೇಷನ್ನಲ್ಲಿ ಬಂದ ಈ ಸಿನಿಮಾ ಕನ್ನಡ ಚಿತ್ರರಂಗದ ದಿಕ್ಕನ್ನೇ ಬದಲಾಯಿಸಿಬಿಡ್ತು. ಓಂ ನಂತರ ಅಂಡರ್ ವರ್ಲ್ಡ್ ಕಥೆ ಇಟ್ಕೊಂಡು ಬಂದ ಸಿನಿಮಾಗಳಲ್ಲಿ ಓಂನ ಛಾಯೆ ನಿಮಗೆ ಸಿಕ್ಕೇ ಸಿಗುತ್ತೆ. ಓಂ ಸಿನಿಮಾದಿಂದ ಇನ್ಸ್ಪಿರೇಷನ್ ತಗೊಂಡು ಯಾವೆಲ್ಲ ಸಿನಿಮಾಗಳು ಬಂದಿದ್ವು ಅಂತ ಈಗಾಗಲೇ ನಾನು ಒಂದು ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ನೋಡಿ. ಗೆಳೆಯರೆ, ಉಪೇಂದ್ರ ನಿರ್ದೇಶನದಲ್ಲಿ 2010ರ ಸಂದರ್ಭದಲ್ಲಿ ಸೂಪರ್ ಅಂತ ಒಂದು ಸಿನಿಮಾ ಬಂದಿತ್ತು. ನೀವು ಅದನ್ನು ನೋಡೇ ಇರ್ತೀರಲ್ವಾ. ಓಂ, ಸೂಪರ್ ಎರಡೂ ಸಿನಿಮಾದಲ್ಲಿ ಒಬ್ಸರ್ವ್ ಮಾಡಿ ನೋಡಿದಾಗ ಒಂದೇ ಸ್ಟೋರಿ ಲೈನ್ ನಿಮಗೆ ಸಿಗುತ್ತೆ. ಬರೀ ಸ್ಟೋರಿ ಲೈನ್ ಮಾತ್ರ ಅಲ್ಲ, ಸುಮಾರು ಸೀಕ್ವೆನ್ಸಸ್ಗಳನ್ನು ಕೂಡ ಇಲ್ಲಿ ಒಂದೇ ಥರ ರೀಕ್ರಿಯೇಟ್ ಮಾಡಿದ್ದಾರೆ. ಓಂನಲ್ಲಿ ಹುಡುಗಿ ಹಿಂದೆ ಬಿದ್ದರೆ ಒದೆ ಬೀಳುತ್ತೆ, ಇಲ್ಲೂ ಕೂಡ ಒದೆ ಬೀಳುತ್ತೆ. ಓಂನಲ್ಲಿ ಫ್ಲ್ಯಾಶ್ಬ್ಯಾಕ್ನಲ್ಲಿ ಹೀರೋ ಡಿಸೆಂಟ್ ಬಾಯ್ ಆಗಿರ್ತಾನೆ, ಸೂಪರ್ನಲ್ಲೂ ಕೂಡ ಫ್ಲ್ಯಾಶ್ಬ್ಯಾಕ್ನಲ್ಲಿ ಹೀರೋ ಡಿಸೆಂಟ್ ಬಾಯ್ ಆಗಿರ್ತಾನೆ. ಓಂ ಸಿನಿಮಾದಲ್ಲಿ ಹೀರೋಯಿನ್ ಲವ್ ಮಾಡೋ ಥರ ನಾಟಕ ಮಾಡಿ ಟ್ರ್ಯಾಪ್ ಮಾಡ್ತಾಳೆ. ಸೂಪರ್ನಲ್ಲೂ ಕೂಡ ಹೀರೋನ ಲವ್ ಮಾಡೋ ಥರ ನಾಟಕ ಮಾಡಿ ಟ್ರ್ಯಾಪ್ ಮಾಡ್ತಾಳೆ. ಓಂನಲ್ಲಿ ಹೀರೋ ಮೇಲೆ ದ್ವೇಷ ಬೆಳೆಸ್ಕೊಳ್ಳೋಕ್ಕೆ ಅವಳ ಅಣ್ಣ ಕಾರಣನಾಗ್ತಾನೆ. ಸೂಪರ್ನಲ್ಲೂ ಕೂಡ ಹೀರೋ ಮೇಲೆ ಹೀರೋಯಿನ್ ದ್ವೇಷ ಮಾಡಲು ಅವಳ ಅಕ್ಕ ಕಾರಣನಾಗ್ತಾಳೆ. ಲವ್ ಎಲ್ಲ ಇಲ್ಲ, ಪ್ರೀತಿ ಹೆಸರಲ್ಲಿ ಮೋಸ ಮಾಡಿದ್ದಾಳೆ ಅಂತ ಗೊತ್ತಾದಾಗಲೇ ಎರಡೂ ಸಿನಿಮಾದಲ್ಲೂ ಇಂಟರ್ವೆಲ್ ಆಗೋದು. ಎರಡೂ ಸಿನಿಮಾದಲ್ಲೂ ಫ್ಲ್ಯಾಶ್ಬ್ಯಾಕ್ ಎಲ್ಲ ಮುಗಿದು ಹೀರೋ ಎಂಟ್ರಿ ಆದಾಗ ಒಂದು ಸಾಂಗ್ ಆಗುತ್ತೆ. ಎರಡೂ ಡ್ಯಾನ್ಸ್ ಸಾಂಗೆ. ಎರಡೂ ಸಿನಿಮಾದಲ್ಲೂ ಹೀರೋಯಿನ್ನ ಲವ್ ಮಾಡುವಂಥ ಹೀರೋ ಟಾರ್ಚರ್ ಮಾಡ್ತಾನೆ. ಕಾಮಿಡಿ, ಅಂಡರ್ವರ್ಲ್ಡ್, ಪೊಲಿಟಿಕಲ್ ಎಲ್ಲ ಎರಡೂ ಸಿನಿಮಾದಲ್ಲೂ ಇನ್ಕ್ಲೂಡ್ ಆಗಿವೆ. ಹೀಗೆ ಸ್ಟೋರಿ ಲೈನ್ಗಿಂತ ಹಲವು ಸೀಕ್ವೆನ್ಸಸ್ಗಳನ್ನು ಉಪೇಂದ್ರ ಇಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ. ಆದರೂ ಕೂಡ ಎರಡೂ ಸಿನಿಮಾಗಳು ಸೂಪರ್ ಹಿಟ್ ಆಗಿವೆ. ಅದೇ ಏನಾದರೂ ಈ ಟೈಮಲ್ಲಿ ಈ ಥರ ಬೇರೆ ಸಿನಿಮಾದ ಸೀಕ್ವೆನ್ಸಸ್ಗಳನ್ನು ರೀಕ್ರಿಯೇಟ್ ಮಾಡಿದರೆ ಈ ಎಂಟೈರ್ ಸಿನಿಮಾನೇ ಕಾಪಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಉಜ್ಜಿಬಿಟ್ಟಿರೋರು. ಒಬ್ಬ ಪೊಲೀಸ್ ಆಫೀಸರ್ನ ವಿಲ್ಲನ್ಗಳು ಸಾಯಿಸಿಬಿಡ್ತಾರೆ. ಆಮೇಲೆ ಅದೇ ಥರ ಇರುವಂಥ ಇನ್ನೊಬ್ಬ ಪೊಲೀಸ್ ಆಫೀಸರ್ ಆ ಸ್ಥಾನಕ್ಕೆ ಬಂದು ಆ ರೌಡಿಗಳ ಮೇಲೆ ಸೇಡ್ ತೀರಿಸ್ಕೊಳ್ತಾನೆ. ಈ ಕಥೆ ನೀವು ಕೇಳಿದ್ದೀರಲ್ವಾ. ಇದು ಕಿಚ್ಚ ಸುದೀಪ್ ರವರ ವೀರ ಮದಕರಿ ಸಿನಿಮಾದ್ದು. ನಿಮಗೆಲ್ಲ ಗೊತ್ತಿರುವ ಹಾಗೆ ಇದು ತೆಲುಗಿನ ವಿಕ್ರಮ್ ರಾಥ್ಕೋಡ್ ಅನ್ನೋ ಸಿನಿಮಾದ ರೀಮೇಕ್. ಆದರೆ ವೀರ ಮದಕರಿ ತೆರೆ ಕಂಡ ವರ್ಷವೇ ಇದೇ ಥರ ಕಥೆಯೊಳಗೊಂಡ ಇನ್ನೊಂದು ಸಿನಿಮಾ ನಮ್ಮ ಕನ್ನಡದಲ್ಲಿ ಬಂದಿದೆ. ಅದು ಯಾವುದು ಗೊತ್ತಾ? ಮಾಲಾಶ್ರೀರವರ ಕಿರಣ್ ಬೇಡಿ. ಈ ಸಿನಿಮಾ ಹಾಗೂ ವೀರ ಮದಕರಿ ಎರಡೂ ಸಿನಿಮಾ ನೋಡಿ. ಎರಡರಲ್ಲೂ ಒಂದೇ ಕಥೆ, ಆದರೆ ಒಂದರಲ್ಲಿ ಫೀಮೇಲ್ ಲೀಡ್ ಆ್ಯಕ್ಟರ್, ಇನ್ನೊಂದರಲ್ಲಿ ಮೇಲ್ ಲೀಡ್ ಆ್ಯಕ್ಟರ್ ಅಷ್ಟೇ. ವೀರ ಮದಕರಿಯಲ್ಲಿ ಪೊಲೀಸ್ ಆಫೀಸರ್ ಸತ್ತೋದಾಗ ಇನ್ನೊಬ್ಬ ಅದೇ ಥರ ಇರುವ ಪೊಲೀಸ್ ಆಫೀಸರ್ ಬರ್ತಾನೆ. ಇಲ್ಲೂ ಕೂಡ ಪೊಲೀಸ್ ಆಫೀಸರ್ ಸಾಯ್ತಾಳೆ, ಅದೇ ಥರ ಇನ್ನೊಬ್ಬ ಪೊಲೀಸ್ ಆಫೀಸರ್ ಬರ್ತಾಳೆ. ಇವೆರಡೂ ಸಿನಿಮಾಗಳು 2009ರಲ್ಲಿ ತೆರೆಗೆ ಬಂದಿವೆ. ನೋಡಿ ಎಂಥ ಕೋಇನ್ಸಿಡೆನ್ಸ್. 2004ರಲ್ಲಿ ತೆರೆ ಕಂಡಂತಹ ಆಪ್ತಮಿತ್ರ ಸಿನಿಮಾದ ಕ್ಲೈಮ್ಯಾಕ್ಸ್ ನೀವೆಲ್ಲ ನೋಡಿದ್ದೀರಾ. ಮನುಷ್ಯ ಅಂತ ದೆವ್ವಗೆ ಮೋಸ ಮಾಡಿ ಒಂದು ಬೊಂಬೆಯನ್ನು ಸಾಯಿಸಿ ನಾಗವಲ್ಲಿ ಆತ್ಮಕ್ಕೆ ಶಾಂತಿ ಕೊಡ್ತಾರೆ. ಸೇಮ್ ಇದೇ ಥರ ಕ್ಲೈಮ್ಯಾಕ್ಸ್ ಇರುವ ಇನ್ನೊಂದು ಸಿನಿಮಾ 2003ರಲ್ಲಿ ನಮ್ಮ ಕನ್ನಡದಲ್ಲಿ ಬಂದಿದೆ. ಅದು ಯಾವುದು ಗೊತ್ತಾ? ರಾಮ್ ಕುಮಾರ್, ಅನಂತ್ನಾಗ್, ಭಾವನಾ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿದಂತಹ ಸಾಗರಿ ಅನ್ನೋ ಸಿನಿಮಾ. ಈ ಸಿನಿಮಾದಲ್ಲಿ ಹೀರೋ ಸ್ನೇಹಿತನ ಮೇಲೆ ಸೇಡ್ ತೀರಿಸ್ಕೊಳ್ಳೋಕ್ಕೆ ಒಂದು ಆತ್ಮ ಬರುತ್ತೆ. ಆ ಆತ್ಮಕ್ಕೆ ಮೋಸ ಮಾಡಿ ಒಂದು ಬೊಂಬೆಯನ್ನು ಸಾಯಿಸಿ ಶಾಂತಿ ಕೊಡ್ತಾರೆ. ಗೆಳೆಯರೆ, ಬರೀ ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಲ, ಸುಮಾರು ಸೀನ್ಗಳು ಆಪ್ತಮಿತ್ರಗೆ ಹೋಲಿಕೆ ಆಗುವಂತೆ ಸಾಗರಿ ಸಿನಿಮಾದಲ್ಲೂ ಕೂಡ ಇದೆ. ಮೋಸ್ಟ್ಲಿ ಇವರು ಅನ್ಅಫಿಷಿಯಲ್ ರೀಮೇಕ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಮಣಿಚಿತ್ರತಾಜ್ ಅನ್ನೋ ಮಲಯಾಳಂ ಸಿನಿಮಾನ ಇವರು ಮೊದಲಿಗೆ ಅನ್ಅಫಿಷಿಯಲ್ ಆಗಿ ರೀಮೇಕ್ ಮಾಡಿದ್ದಾರೆ. ಆನಂತರ ದ್ವಾರಕೀಸ್ ರವರು ಇದರ ರೀಮೇಕ್ ರೇಟ್ಸ್ ತಗೊಂಡು ವಿಷ್ಣುವರ್ಧನ್, ರಮೇಶ್ ಅರವಿಂದ್ ರವರನ್ನು ಹಾಕ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಷ್ಟೇ. ಗೆಳೆಯರು, ಇವಿಷ್ಟೇ ಅಲ್ಲ, ಹುಡುಕ್ತಾ ಹೋದರೆ ಇನ್ನೂ ಸಾಕಷ್ಟು ಒಂದೇ ಕಥೆಯೊಳಗೊಂಡ ಸಿನಿಮಾಗಳು ನಮಗೆ ಸಿಗುತ್ತೆ. ಎಲ್ಲವನ್ನು ಒಂದೇ ವಿಡಿಯೋದಲ್ಲಿ ಹೇಳಿದ್ರೆ ವಿಡಿಯೋ ಡ್ಯೂರೇಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಸಾಧ್ಯವಾದರೆ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಇದೇ ಥರ ಸಿನಿಮಾಗಳು ನಿಮಗೆ ಯಾವುದಾದ್ರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.